ಇವತ್ತಿನ ಒಂದು ಸದ್ಯದ ಪರಿಸ್ಥಿತಿಲಿ ಭಾರತದಲ್ಲಿ ಕಷ್ಟಕರವಾದ ಕೆಲಸಗಳಲ್ಲಿ ಒಂದು ಏನಪ್ಪ ಅಂತಂದರೆ ಈ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಆಟಗಾರರನ್ನ ಆಯ್ಕೆ ಮಾಡೋದು. ಈ BCCI ಅವರು ಹೇಗೆ ಆಯ್ಕೆ ಮಾಡ್ತಾರಪ್ಪ ಈ T20 ವರ್ಲ್ಡ್ ಕಪ್ ಅದರಲ್ಲೂ ಅನ್ನೋದ್ರ ಒಂದು ಕ್ಯೂರಿಯಾಸಿಟಿ ಎಲ್ರಿಗೂ ಕಾಣಿಸ್ತಾ ಇತ್ತು. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನನ್ನ ಟೀಮ್ ಹೇಗಿರ್ಬೋದು ಅನ್ನೋದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡೋಣ ಅಂತಿದ್ದೆ. ಕಾರಣಾಂತರಗಳಿಂದ ಅದನ್ನು ಮುಂಚೆನೇ ಮಾಡೋಕ್ಕಾಗಲಿಲ್ಲ. ನಿನ್ನೆ BCCI ಟೀಮ್ ಅನೌನ್ಸ್ ಮಾಡಿದ್ದಾರೆ. ಅಟ್ಲೀಸ್ಟ್ ಈ ಟೀಮ್ನ ಇಟ್ಕೊಂಡು ಹೇಗೆ ಅನ್ನಿಸ್ತು ಇದ್ರ ಬಗ್ಗೆ ಒಂದು ರಿವ್ಯೂ ಕ್ವಿಕ್ಕಾಗಿ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಲೋ ಹಾಯ್ ನಮಸ್ಕಾರ, ಎಲ್ರಿಗೂ ಸ್ವಾಗತ. ಟೀಮ್ ಅನೌನ್ಸ್ ಆಗಿಬಿಟ್ಟಿದೆ. ಟೀಮ್ 15 ಜನನ ಅನೌನ್ಸ್ ಮಾಡಿದ್ದಾರೆ. 15 ಜನ ಪ್ಲಸ್ 4 ಜನ ರಿಸರ್ವ್ ಏನಕ್ಕಪ್ಪ ಅಂತಂದರೆ ಏನಾದರೂ ಇನ್ನೂ 1 ತಿಂಗಳು ಟೈಮ್ ಇರೋದ್ರಿಂದ ಏನಾದರೂ ಹೆಚ್ಚು ಕಮ್ಮಿ ಅಥವಾ ಹಿಂದೆ ಮುಂದೆ ಆಯಿತು ಅಂತಂದರೆ ಈ ರಿಸರ್ವ್ ಪ್ಲೇಯರ್ಸ್ನ ಟ್ರಾವೆಲ್ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಈ ಕಾರಣಕ್ಕೆ ಈ ಬಾರಿ T20 ವರ್ಲ್ಡ್ ಕಪ್ಪು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಹಾಗೂ ಕೆರೆಬಿಯನ್ ಐಲ್ಯಾಂಡ್ಸ್ ವೆಸ್ಟ್ ಇಂಡೀಸಲ್ಲಿ ನಡೀತಾ ಇದೆ. ಟೀಮ್ ಸೆಲೆಕ್ಟ್ ಮಾಡಿದ್ದಾರೆ 15 ಜನ. ಹೇಗಿದೆ ಟೀಮು ಅಂತ ನೋಡೋಣ ಕ್ವಿಕ್ಕಾಗಿ ಬಂದ್ಬಿಡಿ. ಮೊದಲನೇ ವಿಷಯ, ನಮ್ಮ ಕರ್ನಾಟಕದ ಹೆಮ್ಮೆ ರಾಹುಲ್ ದ್ರಾವಿಡ್ ಇವರೇ ಕೋಚ್ ಆಗಿದ್ದಾರೆ. ಇನ್ನು ಮಿಕ್ಕಿದ 15 ಜನದಲ್ಲಿ ಯಾರು ಕರ್ನಾಟಕದ ಪ್ಲೇಯರ್ಸ್ ಇಲ್ಲ. ಇದೊಂದು ದುರಂತ. 6 ಜನ ಸ್ಟ್ರೈಟ್ ಫಾರ್ವರ್ಡ್ ಸೆಲೆಕ್ಷನ್ ವಾಕಿನ್ ಅಂತಾರಲ್ಲ ಆ ರೀತಿ ಆಗೋಗುತ್ತೆ. 6 ಜನ ಯಾರ್ಯಾರಪ್ಪ ಅಂತಂದರೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್, ರವೀಂದ್ರ ಜಡೇಜಾ, ಹಾರ್ದಿಕ್ ಪಾಂಡ್ಯ ಅದ್ರ ಬಗ್ಗೆ ಮಾತಾಡೋಣ, ಜಸ್ಪ್ರೀತ್ ಬುಮ್ರಾ. ಸೊ ಇವರು 6 ಜನ ವಾಕಿನ್ ಅಥವಾ ಸ್ಟ್ರೈಟ್ ಫಾರ್ವರ್ಡ್ ಸೆಲೆಕ್ಷನ್ನು ನನ್ನ ಮಟ್ಟಿಗೆ ಅಥವಾ ನನ್ನ ಅಭಿಪ್ರಾಯದಲ್ಲಿ. ಇವರು 6 ಜನದಲ್ಲಿ ಹೇಗಪ್ಪ ಸ್ಟ್ರೈಟ್ ಫಾರ್ವರ್ಡ್ ಸೆಲೆಕ್ಷನ್ ಅಂತಂದರೆ ಫಸ್ಟ್ ಹಾರ್ದಿಕ್ ಪಾಂಡ್ಯ ಬಗ್ಗೆನೇ ಮಾತಾಡೋಣ. ಹಾರ್ದಿಕ್ ಪಾಂಡ್ಯ ಯಾಕಪ್ಪ ಸ್ಟ್ರೈಟ್ ಫಾರ್ವರ್ಡ್ ಸೆಲೆಕ್ಷನ್ ಆಗ್ಬಿಡುತ್ತೆ ಅಂತಂದರೆ ಒಂದು 3-4 ಮಾನದಂಡಗಳಿರ್ತವೆ. ಅದರಲ್ಲಿ ಪ್ರಮುಖ ಮಾನದಂಡಗಳು ಅಥವಾ ಮೆಜರ್ಮೆಂಟ್ ಬಾರ್ಸ್ ಅಥವಾ ಇದನ್ನು ಸೆಲೆಕ್ಷನ್ ಕ್ರೈಟೀರಿಯಾ ಅಂತಾರಲ್ಲ ಆ ರೀತಿ. ಏನು ಅಂತಂದರೆ ಇತ್ತೀಚಿನ IPL ಫಾರ್ಮು ಖಂಡಿತ ಅದನ್ನೆಲ್ಲರೂ ನೋಡ್ತಾ ಇರ್ತೀವಿ. ಅದನ್ನೇ ಯೋಚನೆ ಮಾಡೋದತ್ತಾ ಇರೋದು ಟೆಂಡೆನ್ಸಿ. ಅದು ಬಿಟ್ಟರೆ ಇನ್ನೊಂದು ಏನು ಮೇಜರ್ ನೋಡ್ತಾರೆ ಅಂತಂದರೆ ಇಂಟರ್ನ್ಯಾಷನಲ್ ಎಕ್ಸ್ಪೋಜರು, ಅವ್ರ ಎಕ್ಸ್ಪೀರಿಯನ್ಸು, ಬಿಗ್ ಟೂರ್ನಮೆಂಟ್ಸ್ ಅನುಭವಗಳು ಇವೆಲ್ಲ ಹೇಗಿದೆ, ಆ್ಯಂಡ್ ಪ್ರೀವಿಯಸ್ಲಿ ಇದ್ದಿದ್ದ ಟೀಮ್ನಲ್ಲಿರುವಂಥ ಕಂಟಿನ್ಯೂಟಿ ಇದನ್ನು ಎಲ್ಲನೂ ನೋಡಿಕೊಂಡು ಈ ರೀತಿ ಮಾನದಂಡಗಳನ್ನು ಇಟ್ಕೊಂಡು ಆಯ್ಕೆಗಾರರು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಟೀಮ್ ಮೆಂಬರ್ಸ್ನ. ಸೊ ಈ ರೀತಿ ಮಾನದಂಡಗಳಲ್ಲಿ ಹಾರ್ದಿಕ್ ಪಾಂಡ್ಯ ಡೆಫಿನೆಟ್ಲಿ ಸ್ಕೋರ್ ತೊಗೊತಾರೆ. ಯಾಕಂದರೆ ಆಲ್ರೆಡಿ ಉಪನಾಯಕ ಅಂತಲೂ ಸೆಲೆಕ್ಟ್ ಮಾಡಿದ್ದಾರೆ. ನನ್ನ ಲೆಕ್ಕದಲ್ಲಿ ಅವ್ರು ಇತ್ತೀಚಿನ ಫಾರ್ಮು ಅವ್ರದ್ದು ಏನೇನೋ ಎಲ್ಲ ಕಾಂಟ್ರವರ್ಸಿ ಹರಾಕೆರಿಗಳು ಮುಂಬೈ ಇಂಡಿಯನ್ಸ್ಗೆ ಬಂದಿರೋದು GTಯಿಂದ ಇವೆಲ್ಲನೂ ಇರ್ಬೋದು. ಬಟ್ ಸ್ಟ್ರೈಟ್ ಫಾರ್ವರ್ಡ್ ವಾಕಿನ್ನು ಸೆಲೆಕ್ಟ್ ಆಗಬೇಕಾಗಿತ್ತು, ಆಗಿದ್ದಾರೆ. ಆಡ್ತಾರೆ, ಎಲ್ಲ ಮ್ಯಾಚು ಆಡ್ತಾರೆ. ನನಗೆ ಗೊತ್ತಿರೋ ಪ್ಲೇಯಿಂಗ್ ಲೆವೆನಲ್ಲಿ ಇದ್ದೇ ಇರ್ತಾರೆ, ಉಪನಾಯಕ ಬೇರೆ. ಆ್ಯಂಡ್ ಈ ನಮ್ಮ ಭಾರತದಲ್ಲಿ ಇರುವಂಥ ಮೀಡಿಯಮ್ ಪ್ಲೇಸ್ ಆಲ್ರೌಂಡರ್ಸಲ್ಲಿ ಇನ್ಯಾರು ಕಾಣಿಸೋದೇ ಇಲ್ಲ. ಹಂಗೆ ನೋಡೋಕ್ಕೆ ಹೋದರೆ ಅವರೇ ಇರೋದು. ಸೊ ಬೌಲಿಂಗ್ಗೆ ಡೆಫಿನೆಟ್ಲಿ ಬೌಲಿಂಗ್ ಆಲ್ರೌಂಡರ್ ಅಂತಲೇ ಆಡ್ಕೊಂಡ್ರು ಆಡ್ತಾರೆ. ಇವ್ರನ್ನ ಬಿಟ್ಬಿಡೋಣ. ನೆಕ್ಸ್ಟು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ, ನಾಯಕ ರೋಹಿತ್ ಶರ್ಮಾ. ಇವರಿಬ್ಬರು ಇತ್ತೀಚಿನ ದಿನಗಳಲ್ಲಿ ನನಗೆ ತಿಳಿದ ಮಟ್ಟಿಗೆ ಬರೀ ಭಾರತೀಯ ಕ್ರಿಕೆಟ್ ಒಂದೇ ಅಲ್ಲ, ವಿಶ್ವ ಕ್ರಿಕೆಟ್ನ ಮಟ್ಟಿಗೆ ಇವರು ಕ್ರಿಕೆಟ್ನ ರಾಯಭಾರಿಗಳು ಅಥವಾ ಮುಕುಟಪ್ರಾಯ ಆಟಗಾರರು ಅಂತಾರಲ್ಲ ಈ ರೀತಿ ಅಂತ ಹೇಳಬೇಕು. ಯಾಕೆ ಅಂತಂದರೆ ಕ್ರಿಕೆಟ್ನ ಬೇರೆ ಹಂತಕ್ಕೆ ಮತ್ತು ಬೇರೆ ಎಲ್ಲ ದೇಶಗಳಲ್ಲೂ ಒಂದು ಒಳ್ಳೆ ಹೆಸರು ಅಥವಾ ಒಂದು ಒಳ್ಳೆ ಪ್ರಚಾರಕ್ಕೆ ಯೂಸ್ ಮಾಡಬೇಕು ಅಂತಂದರೆ ಇವರಿಬ್ಬರನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದ್ದಾರೆ. ಇವರಿಬ್ಬರು ಅತ್ಯಂತ ಪ್ರಮುಖ ಕ್ರಿಕೆಟ್ ಆಟಗಾರರು. ಇವ್ರು ಇರಲೇಬೇಕು. ಅವರಿಲ್ಲದೆ ಕ್ರಿಕೆಟ್ನ ನಾವು ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ. ಡೈರೆಕ್ಟ್ ಸೆಲೆಕ್ಷನ್ ಆಗಲೇಬೇಕು. ಅವ್ರು ಎಂಥದೇ ಸ್ಟ್ರೈಕ್ ರೇಟ್ ಹೊಡಿಲಿ, ಟೆಸ್ಟ್ ಪಾಸ್ ಆಗಲಿ ಬಿಡಲಿ, ಕೊಹ್ಲಿ ಆಗೇ ಆಗ್ತಾರೆ. ರೋಹಿತ್ ಶರ್ಮನ್ ಬಗ್ಗೆ ಕ್ವಶನ್ ಇದ್ದೇ ಇರುತ್ತೆ. ಆಗಲಿ ಬಿಡಲಿ ಡೆಫಿನೆಟ್ಲಿ ಸೆಲೆಕ್ಟ್ ಆಗ್ತಾರೆ. ಅವರಿಬ್ಬರು ಸೆಲೆಕ್ಟ್ ಆಗಿದ್ದಾರೆ. ನೆಕ್ಸ್ಟು ಸೂರ್ಯಕುಮಾರ್ ಯಾದವ್. ಅವರು ತರ್ತಾ ಇರೋ ವೈವಿಧ್ಯತೆ, ಅವ್ರು ಆಡೋವಂಥ ಆಟ, ಅವ್ರು ತರ್ತಾ ಇರೋಂಥ ಮಿಡ್ಲ್ ಆರ್ಡರ್ ಸಾಲಿಡ್ ಬ್ಯಾಲೆನ್ಸು ಡೆಫಿನೆಟ್ಲಿ ಡಿಫಾಲ್ಟ್ ಸೆಲೆಕ್ಷನ್ ಆಗೇ ಆಗುತ್ತೆ. ಇದಾದಮೇಲೆ ರವೀಂದ್ರ ಜಡೇಜಾ, ಸ್ಪಿನ್ ಆಲ್ರೌಂಡರು, ಎಂಥ ಪ್ರಮುಖ ಅಸ್ತ್ರ, ಫೀಲ್ಡಿಂಗು ಮಾತಾಡೋವಾಗೆಲ್ಲ ಗನ್ ಫೀಲ್ಡರ್ ಅಂತಲ್ಲ, ಅದು ಬ್ಯಾಲೆನ್ಸ್ ಅಂದರೆ ಬ್ಯಾಲೆನ್ಸು. ರವೀಂದ್ರ ಜಡೇಜಾ ಡೆಫಿನೆಟ್ಲಿ ಸೆಲೆಕ್ಟ್ ಆಗ್ತಾರೆ. ಬೂಮ್ರಾ ಮಾತಾಡೋ ಹಾಗೆ ಇಲ್ಲ, ಬೂಮ್ರಾ ಅಂತಾರಲ್ಲ, ನಮ್ಮ ಬೌಲಿಂಗ್ ಪಡೆಯ ಪ್ರಮುಖ ಅಸ್ತ್ರ, ಮಂಚೂಣಿಯಲ್ಲಿರೋದು. ಉಪನಾಯಕ ಅವ್ರನ್ನೂ ಮಾಡ್ಬೋದಾಗಿತ್ತು ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ನನ್ನ ಲೆಕ್ಕದಲ್ಲಿ ಹೌದು ಮಾಡ್ಬೋದಾಗಿತ್ತು. ಮುಂದೆ ಅದು ಬೌಲರ್ಸ್ಗೂ ಒಂದು ಎನ್ಕರೇಜ್ಮೆಂಟ್ ಅಂತ ಆಗುತ್ತೆ. ಯಾಕಂದರೆ ನಮ್ಮದು ಆಲ್ವೇಸ್ ಬ್ಯಾಟ್ಸ್ಮನ್ನು, ಎಲ್ಲರೂ ಏನೇ ಮಾಡಿದ್ರು ಬ್ಯಾಟ್ಸ್ಮನ್ನು. ಬೂಮ್ರಾನ ಯಾವುದೇ ಕಾರಣಕ್ಕೂ ಲೈಮ್ಲೈಟಿಗೆ ತಂದೇ ಇಲ್ಲ. ಒಂದೆರಡು ಕಡೆ ಕ್ಯಾಪ್ಟನ್ಸಿ ಮಾಡಿದ್ರು, ಅವ್ರನ್ನ ಮಾಡ್ಬೋದಾಗಿತ್ತು. ಸೊ ಇವ್ರು 6 ಜನ ಆಗೋಯ್ತು. ನೆಕ್ಸ್ಟ್ ಇನ್ನು ಮಿಕ್ಕಿರೋವಂಥ ಟೀಮ್ ಮೆಂಬರ್ಸು ಹೇಗೆ ಸೆಲೆಕ್ಟ್ ಆಗಿದೆ. ಟಾಪ್ ಆರ್ಡರ್ ನೋಡ್ಕೊಂಬರೋಣ. ಯಶಸ್ವಿ ಜೈಸ್ವಾಲ್ನ ಸೆಲೆಕ್ಟ್ ಮಾಡೋವಂಥದ್ರಲ್ಲಿ ಅದರಲ್ಲಿ ಆಶ್ಚರ್ಯ ಏನೂ ಇರಲಿಲ್ಲ. ಈಗ ಆಡ್ತಾ ಇರೋವಂಥ IPL ಮಾನದಂಡ ಮತ್ತು ಅವ್ರು ತರ್ತಾ ಇರೋ ಕನ್ಸಿಸ್ಟೆನ್ಸಿ, ಲೆಫ್ಟ್ ಹ್ಯಾಂಡರ್ ಬೇರೆ, ಒಳ್ಳೆ ಬ್ಯಾಲೆನ್ಸು ಆ್ಯಂಡ್ ಒಳ್ಳೆ ಟೆಂಪರ್ಮೆಂಟು ಮೈಂಡ್ ಸೆಟ್ ಇದೆ, ಚೆನ್ನಾಗಿ ಆಡ್ತಾಯಿದ್ದಾರೆ. ಸೊ ಅವರು ಸೆಲೆಕ್ಟ್ ಆದರು. ಅದಾದಮೇಲೆ ನೆಕ್ಸ್ಟು ವಿಕೆಟ್ ಕೀಪರ್ಗಳು ಅಂತ ತೊಗೊಂಬರಬೇಕು. ರಿಷಬ್ ಪಂತ್ ಮತ್ತು ಸ್ಯಾಮ್ಸನ್ನು ಇಬ್ಬರೂ ಆರಾಮಾಗಿ ಸೆಲೆಕ್ಟ್ ಆಗಿದ್ದಾರೆ.
ಒಬ್ಬರಲ್ಲ ಒಬ್ರು ಆಡಬೇಕಾಗುತ್ತೆ. ನನ್ನ ಲೆಕ್ಕದಲ್ಲಿ ರಿಷಬ್ ಪಂತು ಡೈರೆಕ್ಟಾಗಿ 11 ಆಡ್ತಾರೆ. ಸ್ಯಾಮ್ಸನ್ನ ಬ್ಯಾಕಪ್ ಅಂತ ಇಟ್ಕೊಳ್ಳೋ ಅಂಥ ಚಾನ್ಸಸ್ ಎಲ್ಲ ಕಡೆನೂ ಇದೆ. ಅಥವಾ ಇಬ್ಬರೂ ಆಡಿಸ್ತಾರ, ಅದನ್ನು ಕಾದು ನೋಡಬೇಕು. ನನ್ನ ಲೆಕ್ಕದಲ್ಲಿ ಆಡಿಸ್ಬಾರ್ದು. ಇವರಿಬ್ಬರು ಆಡೋ ಕಾರಣಕ್ಕೆ ಏನಾದ್ರು ಮಿಸ್ ಆಯ್ತಾ, ಯಾಕಂದರೆ ಇಬ್ಬರೂ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಇವರು. ಮಿಡ್ಲ್ ಅಥವಾ ಟಾಪ್ ಮಿಡ್ಲ್ ಆರ್ಡರ್ ಅಂತ ಏನಂತ ಹೇಳಬೇಕು, ಮೇಲ್ಗಡೆ ಆಡೋರೆ ಇವರು ಲೋಯರ್ ಮಿಡ್ಲ್ ಆರ್ಡರು ಅಥವಾ ಕೆಳಗಡೆ ಫಿನಿಷರ್ ರೋಲ್ ಅಂತ ಮಾಡಿ ನನಗೆ ಗೊತ್ತಿರೋ ಹಾಗೆ ಆಡ್ತಾಯಿಲ್ಲ. ಫಿನಿಷರ್ ರೋಲ್ಗೆ ಅಂತ ಯೋಚನೆ ಮಾಡಬೇಕಾಗಿತ್ತು ಅಂದರೆ ದಿನೇಶ್ ಕಾರ್ತಿಕ್ ಆಡಿಸ್ಬೇಕಾಗಿತ್ತಾ, ಏನಂತೀರಿ ನೀವು? ಯಾಕಂದರೆ ಕೊನೆ ವರ್ಲ್ಡ್ ಕಪ್ಪು ಇನ್ನೇನು ಆಯಿತು, ಇನ್ನೇನು ಮುಗೀತು, ಅವ್ರ ದಿನಗಳಾಗೋಯ್ತು ಅಂದರೆ. ಬಟ್ ಆಡ್ತಾ ಇರೋ ಫಾರ್ಮು IPLನ ಮಾನದಂಡ ಅಂತ ಇಟ್ಕೊಂಡ್ರೆ ಎಂಥ ಫಿನಿಷಿಂಗ್ ಇವಾಗ ಮಾಡ್ತಾ ಇರೋದು. ನನ್ನ ಲೆಕ್ಕದಲ್ಲಿ ದಿನೇಶ್ ಕಾರ್ತಿಕ್ನ ಒಂದು ಸಲ ಚಾನ್ಸಸ್ ತೊಗೊಂಡು ಅವ್ರನ್ನೇ ಆಡಿಸ್ಬೋದಾಗಿತ್ತಾ. ಅದರಲ್ಲಿ ಇವರಿಬ್ಬರು ಮಿಸ್ಔಟ್ ಆಗಿರೋರು ಹೇಳೋಕ್ಕಾಗಲ್ಲ. ಎಲ್ರಿಗೂ ಅನ್ಯಾಯನೇ, ಹಂಗೆ ಇದೆ ಕಾಂಪಿಟೇಷನ್ನು. ದಿನೇಶ್ ಕಾರ್ತಿಕ್ ನನ್ನ ಕೇಳಿದರೆ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೆ. ಸೊ ಅವ್ರು ಸೆಲೆಕ್ಟ್ ಆಗಿಲ್ಲ. ಸೊ ರಿಷಬ್ ಪಂತು ಮತ್ತು ಸ್ಯಾಮ್ಸನ್ನು ವಿಕೆಟ್ ಕೀಪರು ಮಿಡ್ಲ್ ಆರ್ಡರ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರು ಬಿಟ್ಟರೆ ನೆಕ್ಸ್ಟು ಶಿವಮ್ ದುಬೆ. IPL ಮಾನದಂಡ ಅಗೈನ್ ಹೇಗೆ ಆಡ್ತಾ ಇದ್ದಾರೆ ಅಂದರೆ ಎಲ್ಲೆಲ್ಲೋ ಹೋಗ್ತಾಯಿದೆ ಬಾಲ್ಗಳು. ಡೆಫಿನೆಟ್ಲಿ ಅವರು ಸೆಲೆಕ್ಟ್ ಆದರು. ಅವ್ರು ಸೆಲೆಕ್ಟ್ ಆಗಿರೋ ಕಾರಣಕ್ಕೆ ಸೆಲೆಕ್ಟ್ ಆಗಿಲ್ಲದೆ ಇರೋವಂಥ ಆಟಗಾರ ಯಾರು ಅಂತ ಎಲ್ಲರೂ ಅದನ್ನೇ ಮಾತಾಡ್ತಾಯಿದ್ದೀವಿ. ರಿಂಕು ಸಿಂಗ್ ಕಳ್ಕೊಂಡಿದ್ದಾರೆ ಅವಕಾಶ. ಯಾಕಂದರೆ ಇವರಿಬ್ಬರು ಅಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡೋವಂಥ ಅವಕಾಶ ಆಯಿತು. ರಿಂಕು ಸಿಂಗ್ನ ರಿಸರ್ವ್ ಅಂತ ಇಟ್ಕೊಂಡಿದ್ದಾರೆ. ಏನಾದ್ರು ಫಿನಿಷರ್ ರೋಲು ಅಥವಾ ಈ ಥರ ಏನಾದ್ರು ತೊಂದರೆಗಳಾಯಿತು ಅಂತಂದರೆ ಅವ್ರನ್ನ ಆಡಿಸೋವಂಥ ಎಲ್ಲ ಚಾನ್ಸಸ್ ಇರುತ್ತೆ. ಬಟ್ ಶಿವಮ್ ದುಬೆಗೂ ನನ್ನ ಲೆಕ್ಕದಲ್ಲಿ ನನ್ನ ಪ್ಲೇಯಿಂಗ್ ಲೆವೆಲ್ನಲ್ಲಿ ನಾನು ಅವಕಾಶ ಕೊಡಲ್ಲ. ಯಾಕೆ ಕೊಡಲ್ಲ ಅನ್ನೋದನ್ನ ಮುಂದೆ ವಿಡಿಯೋನಲ್ಲಿ ನೋಡಿ ಹೇಳ್ಕೊಂಬರ್ತೀನಿ. ಶಿವಮ್ ದುಬೆ ಡೆಫಿನೆಟ್ಲಿ ಡಿಸರ್ವಿಂಗ್ ಸೆಲೆಕ್ಷನ್ನು ಆಡ್ತಾ ಇರೋ ಫಾರ್ಮ್ಗೆ ಮತ್ತೆಲ್ಲನೂ. ಬಟ್ ಶಿವಮ್ ದುಬೆ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳೇಬೇಕು, ಫೀಲ್ಡಿಂಗ್ನಲ್ಲಿ ಮನುಷ್ಯ ತುಂಬ ವೀಕ್ ಇದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ಅವರು ತುಂಬ ಶೀಲ್ಡ್ ಮಾಡ್ತಾಯಿದ್ದಾರೆ. ಆದರೆ ಶಿವಮ್ ದುಬೆ ಫೀಲ್ಡಿಂಗಲ್ಲಿ ಆಗ್ತಾಯಿಲ್ಲ, ಕಷ್ಟ ಇದೆ. ಅದೊಂದು ವಿಷಯ ಜ್ಞಾಪಕ ಇರಲಿ ಎಲ್ರಿಗೂ. ನೆಕ್ಸ್ಟು ಬೌಲರ್ಸಿಗೆ ಬರೋಣ. 4 ಜನ ಸ್ಪಿನ್ ಆಪ್ಷನ್ಸ್ ಇದೆ. ಆಯಿತು, ರವೀಂದ್ರ ಜಡೇಜಾ ಸ್ಪಿನ್ ಆಲ್ರೌಂಡರ್, ಬೌಲಿಂಗ್ ಆಲ್ರೌಂಡರ್ ಅಂತ ಇಟ್ಕೊಳ್ಳೋಣ. ಅದು ಬಿಟ್ಟರೆ 3 ಜನ ಸ್ಪಿನ್ನರ್ಸು. ಡಿಫಾಲ್ಟ್ ಸೆಲೆಕ್ಷನ್ ನನಗೆ ಗೊತ್ತಿರೋ ಹಾಗೆ ಕುಲ್ದೀಪ್ ಯಾದವ್ನ ಆಡಿಸ್ಲೇಬೇಕು. ಆಡ್ತಾ ಇರೋ ಫಾರ್ಮು, ತೆಗಿತಾ ಇರೋ ವಿಕೆಟ್ಸು, ಅಂಥ ಕ್ರೂಷಿಯಲ್ ವಿಕೆಟ್ಸು, ಒಳ್ಳೆ ಮಂಚೂಣಿ ಪ್ರಮುಖ ಅಸ್ತ್ರ ಅಲಾಂಗ್ ವಿತ್ ಜಸ್ಪ್ರೀತ್ ಬೂಮ್ರಾ ನಮ್ಮ ಪ್ರಮುಖ ಅಸ್ತ್ರ ಅಂತ ಇಟ್ಕೊಳ್ಳೋಣ. ಕುಲ್ದೀಪ್ ಯಾದವ್ ನಂಬರ್ 2 ಅವರಿಬ್ಬರೂ ಡೆಫಿನೆಟ್ಲಿ. ಆ್ಯಂಡ್ ಸ್ಪಿನ್ ಬಗ್ಗೆ ಮಾತಾಡ್ಕೊಂಡು ಹೋಗಬೇಕು ಅಂತಂದರೆ ಇನ್ನಿಬ್ಬರು ಸ್ಪಿನ್ನರ್ ಸೆಲೆಕ್ಟ್ ಆಗಿರೋದು ಅಕ್ಷರ್ ಪಟೇಲ್ ಮತ್ತು ಯಜುವೇಂದ್ರ ಚಹಲ್. ನನಗೆ ಗೊತ್ತಿರೋ ಹಾಗೆ ನೀರು ತೊಗೊಂಡು ಹೋಗೋದಷ್ಟೇ, ಅವಕಾಶ ಸಿಗಲ್ಲ. ಪ್ಲೇಯಿಂಗ್ ಲೆವೆನಲ್ಲಿ ಜಾಗ ಆಗಲ್ಲ. ಯಾಕೆ ಅಂತಂದರೆ ಚಹಲ್ ಮಾಡೋದು ಮತ್ತು ರವೀಂದ್ರ ಜಡೇಜಾ ಮಾಡೋದು ಸೇಮು, ಅವೇ ಫ್ರಮ್ ದ ರೈಟ್ ಹ್ಯಾಂಡರು. ಗಣೇಶ್ ಕಾರಂತ್ ಹೇಳಿದ್ದಾರೆ, ಆ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಅದರಿಂದ ಅದನ್ನು ಮತ್ತೆ ರಿಡಂಡೆನ್ಸಿ ಕ್ರಿಯೇಟ್ ಮಾಡೋಕ್ಕೆ ಹೋಗಲ್ಲ. ಅಕ್ಷರ್ ಪಟೇಲೂ ಅದೇ ಥರ ಬರ್ಬೋದು. ಬಟ್ ಅಕ್ಷರ್ ಪಟೇಲ್ಗೆ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ಬ್ಯಾಟಿಂಗ್ ಆಡ್ತಾರೆ. ಚಹಲ್ ಥರ ಹಾವು ಥರ ಬ್ಯಾಟ್ ಇಟ್ಕೊಳ್ಳಲ್ಲ. ಅಕ್ಷರ್ ಪಟೇಲ್ ಚೆನ್ನಾಗಿ ಬಾರಿಸ್ತಾರೆ. ಸೊ ಆ ಕಾರಣಕ್ಕೆ ಅಕ್ಷರ್ ಪಟೇಲ್ಗೆ ಅಡ್ವಾಂಟೇಜು. ಆಡೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ಅವ್ರನ್ನ ಆಡಿಸ್ತಾರೆ. ಕುಲ್ದೀಪ್ ಯಾದವ್ ಬ್ಯಾಟಿಂಗ್ ಕೂಡ ಒಂದು ಅನುಭವ ಇದೆ, ಹೊಡೆದಿರೋ ಅಂಥ ನಿದರ್ಶನಗಳು ಕಾಣುತ್ತೆ. ಸೊ ಆ ಕಾರಣಕ್ಕೆ ಕುಲ್ದೀಪ್ ಯಾದವ್ನು ಒಳ್ಳೆ ಸೆಲೆಕ್ಷನ್ನು. ಆ್ಯಂಡ್ ಬೌಲಿಂಗ್ ಮಾತಾಡೋ ಹಾಗಿಲ್ಲ ಕುಲ್ದೀಪ್ ಯಾದವ್. ನೆಕ್ಸ್ಟು ಫಾಸ್ಟ್ ಅಥವಾ ಮೀಡಿಯಮ್ ಪೇಸ್ ಅಟ್ಯಾಕಲ್ಲಿ ಹರ್ಷ್ದೀಪ್ ಸಿಂಗು, ಜಸ್ಪ್ರೀತ್ ಬುಮ್ರಾ, ಆಮೇಲೆ ನೆಕ್ಸ್ಟ್ ಇರೋದು ಮೊಹಮ್ಮದ್ ಸಿರಾಜ್. ಇವರಿಷ್ಟು ಜನ ತೊಗೊಂಡಿದ್ದಾರೆ. ಮೊಹಮ್ಮದ್ ಸಿರಾಜ್ನ ಮತ್ತೆ ಹಳೆಯ ಕಂಟಿನ್ಯೂಟಿ ಅಥವಾ ಇಂಟರ್ನ್ಯಾಷನಲ್ ಎಕ್ಸ್ಪೋಜರು, ಅನುಭವ, ಈ ಮಾನದಂಡಗಳ ಮೇಲೆ ಸೆಲೆಕ್ಟ್ ಮಾಡಿದ್ದಾರೆ. IPL ಮಾನದಂಡ ಡೆಫಿನೆಟ್ಲಿ ಇರಲ್ಲ, ಯಾಕಂದರೆ ಅಂಥ ಒಳ್ಳೆ ಫಾರ್ಮಲ್ಲಂತೂ ಇಲ್ಲ ಮನುಷ್ಯ. ಹರ್ಷ್ದೀಪ್ ಸಿಂಗ್ ಕೂಡ ಅದೇ ರೀತಿ. ಬಟ್ ಲೆಫ್ಟ್ ಆರ್ಮ್ ಒಂದು ಲೆಫ್ಟ್ ಹ್ಯಾಂಡ್ ಬೌಲರ್ ವೇರಿಯೇಷನ್ ಬೇಕು ಅನ್ನೋದನ್ನ ಹರ್ಷ್ದೀಪ್ ಸಿಂಗ್ ತೊಗೊಂಡಿದ್ದಾರೆ. ನನ್ನ ಲೆಕ್ಕದಲ್ಲಿ ಅವ್ರನ್ನೇ ತೊಗೋಬೇಕಿತ್ತಾ ಏನು ಅನ್ನೋದು ಒಂದು ಪ್ರಶ್ನೆನೇ ಉಳ್ಕೊಳ್ಳುತ್ತೆ. ಯಾಕಂತಂದರೆ ಟಿ ನಟರಾಜನ್ ಯಾಕೆ ನೋಡಬಾರ್ದಾಗಿತ್ತು? ನಿಮ್ಗೇನು ಅನಿಸುತ್ತೆ ಹೇಳಿ? ಟಿ ನಟರಾಜನ್ ಒಳ್ಳೆ ಬೌಲರ್ ಅಲ್ವಾ? ಇವಾಗಿರೋ ಫಾರ್ಮೂ ಸಖತ್ತಾಗಿದೆ, ಚೆನ್ನಾಗಿ ವೇರಿಯೇಷನ್ಸು, ಯಾರ್ಕರ್ಸ್ ಮಾತ್ರ ಮಾತಾಡೋ ಹಾಗೆ ಇಲ್ಲ. ಹರ್ಷ್ದೀಪ್ ಸಿಂಗೇ ಯಾಕೆ ಬೇಕು ಇವ್ರಿಗೆ? ಸೊ ಇದೊಂದು ಪ್ರಶ್ನೆ ಹಾಗೆ ಉಳ್ಕೊಳ್ಳುತ್ತೆ, ಯೋಚನೆ ಮಾಡ್ಬೋದಾಗಿತ್ತು. ಸೊ ಇದಿಷ್ಟಾಯಿತು. ಇನ್ನು 4ನೇ ಮೀಡಿಯಮ್ ಪೇಸರ್ ಬೇಕು ಅಂತಂದರೆ ಹಾರ್ದಿಕ್ ಪಾಂಡ್ಯ ಆಡಲೇಬೇಕು, ಯಾಕಂದರೆ ಇರೋದು ಅವರೇನೆ. ಸೊ ಇದಿಷ್ಟು 15 ಜನ ಆಯಿತು. ರಿಸರ್ವ್ ಪ್ಲೇಯರ್ಸು ಶುಭ್ಮನ್ ಗಿಲ್ಲು ಅವಕಾಶ ಕಳ್ಕೊಂಡಿದ್ದಾರೆ, ಯಾಕಂದರೆ ಟಾಪ್ ಆರ್ಡ್ರಲ್ಲಿ ಎಲ್ಲ ಫುಲ್ ಆಗೋಗ್ಬಿಟ್ಟಿದೆ, ಜಾಗ ಇಲ್ಲ. ಅವ್ರು ಆಡ್ತಾ ಇರೋ ಈಗಿರೋ ಫಾರ್ಮು ಮತ್ತು IPL ಮಾನದಂಡ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಿದೆ. IPL ಮಾನದಂಡ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಿರೋದು ಇನ್ನೊಂದು ಪ್ಲೇಯರು ರಿಂಕು ಸಿಂಗು. ಕೋಲ್ಕತ್ತಾ ಅವ್ರು ಮಾಡಿರೋ ಅವ್ರ ಸ್ಟ್ರಾಟಜಿಗಳು, ಯಾಕಂದರೆ ಅವರು ವೆಂಕಟೇಶ್ ಅಯ್ಯರು, ಶ್ರೇಯಸ್ ಅಯ್ಯರ್ ಮೇಲೆ ತುಂಬ ನಂಬಿಕೆ ಇಟ್ಕೊಂಡು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ ಯೂಸ್ ಮಾಡಿಕೊಂಡು ರಿಂಕು ಸಿಂಗಿಗೆ ಅವಕಾಶನೇ ಸಿಗ್ತಾಯಿಲ್ಲ. ಕೆಳಗಡೆ ಆಡ್ತಾ ಇರೋ ತುಂಬ ಕಮ್ಮಿ ಗೇಮ್ಗಳಲ್ಲಿ ಅವ್ರಿಗೆ ಅಂಥ ಇಂಪ್ರೆಸಿವ್ ಆಗಿ ಇದು ಬರಲಿಲ್ಲ. ಶಿವಮ್ ದುಬೆ ಆ ವಿಷಯದಲ್ಲಿ ಸ್ಕೋರ್ ಜಾಸ್ತಿ ತೊಗೊಂಡು ಡೈರೆಕ್ಟ್ 15ಗೆ ಆಗೋಗ್ಬಿಟ್ರು. ಇವರು ರಿಸರ್ವಲ್ಲಿ ಕೂತ್ಕೊಂಡಿದ್ದಾರೆ.
ಖಲೀಲ್ ಅಹ್ಮದ್, ಆವೇಶ್ ಖಾನ್ ಇವರಿಬ್ಬರನ್ನ ಇಟ್ಕೊಂಡಿದ್ದಾರೆ. ಅದೇನು ಗೊತ್ತಿರೋಂಗೆ ಅವ್ರನ್ನೇನು ಮ್ಯಾನೇಜ್ಮೆಂಟ್ ಕೊಟ್ಟ ಇರೋ ಥರ ಇದೆ. ಅವರಿಬ್ಬರು ಏನು ಅಂತ ನನಗೆ ಗೊತ್ತಿರೋಂಗೆ ಇಂಪ್ರೆಸಿವ್ ಇದೇನಲ್ಲ. ಬೇರೆಯವರು ತುಂಬ ಆಪ್ಷನ್ಸ್ ಇತ್ತು, ಅವರನ್ನು ಕನ್ಸಿಡರ್ ಮಾಡ್ಬೋದಾಗಿತ್ತು. ಸೊ ಇದಿಷ್ಟು ಟೀಮ್ ಬಗ್ಗೆ ಆಯಿತು. 15 ಜನದ ಟೀಮ್ ಏನೋ ಇವಾಗ ಸೆಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಈ 15ರಲ್ಲಿ 11 ಜನನ ಮಾತ್ರ ಆಡಿಸ್ಬೇಕು, ಇನ್ನು 4 ಜನನ ಕೂರಿಸ್ಬೇಕಲ್ಲಪ್ಪ. ಇನ್ನು 4 ಜನನ ಯಾರ್ಯಾರನ್ನ ಕೂರಿಸೋದು ಅಂತ ನನ್ನ ಕೇಳಿದ್ರೆ, ನನ್ನ ಲೆಕ್ಕದ 4 ಜನ ಆಚೆ ಕೂತ್ಕೋಬೇಕಾಗಿರೋರು ಯಾರ್ಯಾರು ಅಂತಂದರೆ ಸ್ಯಾಮ್ಸನ್ನು, ಶಿವಮ್ ದುಬೆ, ಚಾಹಲ್ಲು, ಆಮೇಲೆ ಸಿರಾಜ್. ಸೊ ಸಿರಾಜ್ ಕೂತ್ಕೋಬೇಕೇನಪ್ಪ ಅಂತಂದರೆ ಹೌದು ಕೂತ್ಕೋಬೇಕು, ಯಾಕಂದರೆ ಜಾಗ ಇಲ್ಲ. ಇವ್ರು 4 ಜನನೂ ಕೂತ್ಕೊಳ್ಳೇಬೇಕು. ಸ್ಯಾಮ್ಸನ್ ಯಾಕೆ ಅಂತಂದರೆ ಒಂದೇ ಕೀಪರ್ ಆಡೋಕ್ಕಾಗೋದು. ಶಿವಮ್ ದುಬೆ ಆಡಿಸಿದ್ರೆ ಮತ್ತೆ ನಮಗೆ 5 ಜನ ಬೌಲರಲ್ಲಿ ಹೋಗಬೇಕಾಗತ್ತೆ, ತುಂಬ ರಿಸ್ಕ್ ಆಗುತ್ತೆ. 6ನೇ ಬೌಲರ್ಗೆ ಜಾಗ ಇರಲ್ಲ. ಸೊ ಆ ಕಾರಣಕ್ಕೆ ಕೂತ್ಕೋಬೇಕು. ಸೊ ಇದೇ ಥರ ನೋಡ್ಕೊಂಬಂದರೆ ನನ್ನ ಪ್ಲೇಯಿಂಗ್ 11 ಹೇಗಿರಬೇಕು ಅಂತಂದರೆ ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್ ಓಪನ್ ಮಾಡ್ತಾರೆ. ಯಶಸ್ವಿ ಜೈಸ್ವಾಲ್ ಆಡೋದ್ರಿಂದ ಲೆಫ್ಟ್ ಆ್ಯಂಡ್ ರೈಟ್ ಕಾಂಬಿನೇಷನ್ ಓಪನ್ ಬರುತ್ತೆ. ವಿರಾಟ್ ಕೊಹ್ಲಿ ಹಠ ಮಾಡಬಾರ್ದು. ವಿರಾಟ್ ಕೊಹ್ಲಿ ನಂಬರ್ 3 ಆಡಬೇಕು. ನಂಬರ್ 4 ಸ್ಕೈ, ನಂಬರ್ 5 ರಿಷಬ್ ಪಂತ್, ನಂಬರ್ 6 ಹಾರ್ದಿಕ್ ಪಾಂಡ್ಯ. ಹಾರ್ದಿಕ್ ಪಾಂಡ್ಯನೇ ಫಿನಿಷರ್ ರೋಲೂ ಆಡಲೇಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಅವ್ರ ಜೊತೆ ಜಡೇಜನು ಕೈ ಜೋಡಿಸ್ತಾರೆ. ನಂಬರ್ 7 ಜಡೇಜಾ. ನಂಬರ್ 8 ಅಕ್ಷರ್ ಪಟೇಲು, ಅಥವಾ ಫಾಸ್ಟ್ ಟ್ರ್ಯಾಕು ಅಂತಂದರೆ ಸಿರಾಜ್ ಆ ಜಾಗದಲ್ಲಿ ಆಡ್ತಾರೆ. ನಂಬರ್ 9 ಕುಲ್ದೀಪ್ನು ಒಂದು ಹಂತಕ್ಕೆ ಬ್ಯಾಟಿಂಗು ಆಡ್ತಾರೆ, ಆ ಕಾರಣಕ್ಕೆ ಹೆದರುವಂಥದ್ದೇನಿಲ್ಲ. ಸ್ಪಿನ್ ಆಪ್ಷನ್ ಡೆಫಿನೆಟ್ಲಿ. ನಂಬರ್ 10 ಹರ್ಷ್ದೀಪ್ ಮತ್ತು ನಂಬರ್ 11 ಬುಮ್ರಾ. ಸೊ ಇಷ್ಟು ಅಲ್ಲಿಗೆ ಪ್ಲೇಯಿಂಗ್ 11 ಆಗೋಗುತ್ತೆ. ಇದು ಪ್ಲೇಯಿಂಗ್ 11 ಬಗ್ಗೆ ಆಯಿತು. ಇದು ಪ್ಲೇಯಿಂಗ್ 11 ಬಿಟ್ಟರು ಈಗ ಮಿಸ್ ಆಗಿರೋ ಪ್ಲೇಯಿಂಗ್ 11 ಅಂತ ಇನ್ನೊಂದು ಟೀಮೇ ಮಾಡ್ಬೋದು. ಇದನ್ನು ಹೇಳಬೇಕು ಅಂತಂದರೆ ಋತುರಾಜ್ ಗಾಯಕ್ವಾಡ್ ಓಪನಿಂಗ್ ಒಳ್ಳೆ ಫಾರ್ಮಲ್ಲಿದ್ದಾರೆ, ಅಂದ್ರೂ ಪಾಪ ಅವಕಾಶ ಇಲ್ಲ. ಅಭಿಷೇಕ್ ಶರ್ಮಾ SRH ಟೀಮಿಂದ ಸೂಪರಾಗಿ ಆಡ್ತಾಯಿದ್ದಾರೆ, ಆದರೂ ಅವಕಾಶ ಇಲ್ಲ. ಶುಭ್ಮನ್ ಗಿಲ್ಲು ಪ್ಲೇಯಿಂಗ್ 11 ಇಲ್ಲ, ರಿಸರ್ವ್ಡಲ್ಲಿ ಹಾಕ್ಕೊಂಡಿದ್ದಾರೆ, 15ನಲ್ಲೇ ಇಲ್ಲ. ಹಾಗೆ ನೋಡೋಕ್ಕೆ ಹೋದರೆ ತಿಲಕ್ ವರ್ಮಾ ಮತ್ತೆ ಅವಕಾಶ ಕಳ್ಕೊಂಡ್ರು. KL ರಾಹುಲ್ ನಮ್ಮ ಕರ್ನಾಟಕದ ಹುಡುಗ, ಪಾಪ ಏನು ಮಾಡೋಕ್ಕಾಗಲ್ಲ, ಅವಕಾಶ ಇಲ್ಲ. ಯಾಕಂದರೆ ಕೀಪರ್ ಅಂತ ನೋಡೋಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಾರೆ. ಕೀಪರ್ಗೆ ಜಾಗ ಇಲ್ಲ ಅಲ್ಲಿ ಎಲ್ಲರೂ. ರಿಂಕು ಸಿಂಗ್ ಆಗಲೇ ಮಾತಾಡಿದ್ವಿ, ತುಂಬ ಮಾತಾಡಾಯಿತು. ದಿನೇಶ್ ಕಾರ್ತಿಕ್ ಬಗ್ಗೆನೂ ಮಾತಾಡಾಯಿತು. ನನ್ನ ಲೆಕ್ಕದಲ್ಲಿ ಸೆಲೆಕ್ಟ್ ಮಾಡಬೇಕಾಯಿತು, ಮಾಡಲಿಲ್ಲ. ರವಿ ಬಿಷ್ಣೋಯ್ ಒಳ್ಳೆ ವೇರಿಯೇಷನ್ಸ್ ತರ್ತಾರೆ, ಅಂದ್ರೂ ಸ್ಪಿನ್ನರ್ ಆಗಲೇ 4 ಜನ ಇರೋದಕ್ಕೆ ಅವಕಾಶ ಇಲ್ಲ. ಸಂದೀಪ್ ಶರ್ಮಾ, ಈ ಮನುಷ್ಯನ ಬಗ್ಗೆ ಮಾತಾಡಬೇಕು. ಸಂದೀಪ್ ಶರ್ಮಗೆ ಒಂದು ಒಳ್ಳೆ ಅವಕಾಶ ಆಯಿತು, ಚಾನ್ಸಸ್ ತೊಗೊಂಡು ಅವ್ರನ್ನ ಸೆಲೆಕ್ಟ್ ಮಾಡಬೇಕಾಯಿತು. BCCI ಧೈರ್ಯ ಮಾಡಿದ್ದಿದ್ರೆ ಹಳೆ ಲೆಗಸಿನ ಕಂಟಿನ್ಯೂ ಮಾಡೋದು ಬೇಡ, ರೀಸೆಂಟ್ ಫಾರ್ಮು ಅಥವಾ IPL ಫಾರ್ಮ್ನೇ ಮಾನದಂಡ ಅಂತ ಇಟ್ಕೊಂಡು ಎಷ್ಟೊಂದು ಜನ ಸೆಲೆಕ್ಟ್ ಮಾಡಿರೋ ಥರ ಮಾಡ್ಕೊಂಬಂದಿದ್ದಿದ್ರೆ ಸಿರಾಜ್ ಕೂಡಿಸೋ ಅಂತ ಧೈರ್ಯ ಮಾಡಿ ಸಂದೀಪ್ ಶರ್ಮನ್ ತೊಗೊಬರ್ಬೋದಾಗಿತ್ತಾ? ಏನನ್ಸುತ್ತೆ ನಿಮ್ಗೆ ಹೇಳಿ? ಸ್ವಿಂಗ್ ಒಂದು ಆಗುತ್ತೋ ಇಲ್ವೋ ಅನ್ನೋದು ಡೌಟು. ಯಾಕಂದರೆ USA ಹೊಸ ಪಿಚ್ಚು ಅದೇನೇನೋ ಮಾಡ್ತಾರೆ ಗೊತ್ತಿಲ್ಲ. ಸ್ವಿಂಗ್ ಮಾಡಿದ್ರೆ ಸಂದೀಪ್ ಶರ್ಮಂಗೆ ಹೆಲ್ಪು ಆಗುತ್ತೆ. ಬಟ್ ಮನುಷ್ಯ ಚೆನ್ನಾಗಂತೂ ಬೌಲಿಂಗ್ ಮಾಡ್ತಾಯಿದ್ದಾರೆ. ಸೊ ಅವರೊಂದು ಮಿಸ್ ಅಂತ ಹೇಳಬೇಕು. ಮುಖೇಶ್ ಕುಮಾರ್ ಇನ್ನೊಂದು ಮಿಸ್ಸು. ಅದು ಬಿಟ್ಟರೆ ನಟರಾಜನ್ ಆಗಲೇ ಹೇಳಿದಾಗೆ ಲೆಫ್ಟ್ ಆರ್ಮ್ ಯಾರ್ಕರ್ ನಟರಾಜನ್ನು. ಸೊ ಇವ್ರದ್ದೊಂದು ಮಿಸ್ ಅಂತ ಹೇಳಬೇಕು. ಇವರಷ್ಟು ಜನ ಅವಕಾಶ ಕಳ್ಕೊಂಬಿಟ್ಟಿದ್ದಾರೆ. ಸೊ ಇವ್ರನ್ನ ಸೇರಿಸ್ಕೊಂಡ್ರೆ ಇನ್ನೊಂದು ಪ್ಲೇಯಿಂಗ್ 11 ಮಾಡ್ಬೋದು. ಇಂಡಿಯಾನಲ್ಲಿ ಇಷ್ಟು ಟ್ಯಾಲೆಂಟ್ಗಳಿದ್ದಾವೆ. ಈ ರೀತಿ ಕ್ರಿಕೆಟು ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ ನಮ್ಮ ಇಂಡಿಯಾನಲ್ಲಿ. ನಿಮಗೆ ಹೇಗೆ ಅನ್ನಿಸ್ತು? ನಾಯಕ, ಉಪನಾಯಕ ಆಗಿರೋವಂಥ ಟೀಮು ಮತ್ತು ಪ್ಲೇಯಿಂಗ್ 11 ಇದ್ರ ಬಗ್ಗೆ ಎಲ್ಲ ಕಮೆಂಟ್ ಮಾಡಿ. ಸಪೋರ್ಟ್ ಕೂಡ ಹೀಗೆ ಮುಂದುವರಿಸ್ತಾ ಇರಿ. ಸಿಗ್ತಾ ಇರೋಣ ಹೀಗೆ. ಬಾಯ್.